ರಾಜ್ಯದ ಜನರಿಗೆ ಹಗಲಿರುಳು ಸೇವೆಯನ್ನು ಸಲ್ಲಿಸುವ ಮೂಲಕ ಸಾಕಷ್ಟು ಶ್ರಮ ವಹಿಸ್ತಾ ಇರತಕ್ಕಂತಹ ರಾಜ್ಯ ಸಾರಿಗೆ ನೌಕರರಿಗೆ ಸಮಾನ ವೇತನ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಕೂಗು ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ರಾಜ್ಯ ಸಾರಿಗೆ ನೌಕರರ ಸಂಘದ ಸದಸ್ಯರಿದ್ದಾರೆ. ಅವ್ರನ್ನ ಅಂದರೆ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಯ ಒಂದು ಕೂಟದ ಒಂದು ಸದಸ್ಯರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಏನು ತಾರತಮ್ಯ ಆಗ್ತಾ ಇದೆ ಈ ಸಮಾನ ವೇತನ ಸಂಬಂಧಪಟ್ಟಂಗೆ? ಒಟ್ಟಾರೆ ವೇತನ ತಾರತಮ್ಯ ಇದೆ ನಮ್ಮಲ್ಲಿ. ಪರಿಷ್ಕರಣೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅನಾನುಕೂಲಗಳಾಗ್ತವೆ. ಪರಿಷ್ಕರಣೆ ಮಾಡಿದಂಥ ಇಂಪ್ಲಿಮೆಂಟೇಷನ್ನು ನಿಗದಿತ ಅವಧಿಯಲ್ಲಿ ಅದರ ಹಿಂಬಾಕಿ ಕೊಡುವಂಥ ವ್ಯವಸ್ಥೆಯಲ್ಲಿ ಸರಿಯಾಗಿ ಆಗ್ತಾಯಿಲ್ಲ. ಅದಕ್ಕೆ ನಾವು ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇರೋದು ಸಮಾನ ವೇತನ, ಸರ್ಕಾರಿ ನೌಕರರಂತ ಪರಿಗಣಿಸಿ ಸಮಾನ ವೇತನವನ್ನು ನಾವು ನಮಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಒಂದು ವೇಳೆ ಅದನ್ನು ಕೊಡದೇ ಹೋದರೆ ಏನಾಗ್ತಾ ಇದೆ, ಇವತ್ತಿನ ಅತ್ಯಂತ ತುಟ್ಟಿ ಬದುಕಿನಲ್ಲಿ ಈ ಒಂದು ಪಗಾರದಲ್ಲಿ ಈ ಒಂದು ಕೊಡ್ತಕ್ಕಂಥ ಹೆವಿ ಲೇಬರ್ಗೆ ಅನಾನುಕೂಲ ಆಗುತ್ತೆ. ಅದಕ್ಕೆ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಆಗ್ರಹ ಮಾಡ್ತಾ ಇದ್ವಿ, ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿಸಮಾನ ವೇತನ ಕೊಟ್ಟು ಸರಿಪಡಿಸಿ ಅಂತ ನಮ್ಮ ಆಗ್ರಹ ಇದೆ. ಒಂದು ಕಡೆ ಸಾರಿಗೆ ನೌಕರರು ಹಗಲಿರುಳು ಜನರಿಗೆ ಸಾರ್ವಜನಿಕ ಸೇವೆಯನ್ನು ಕೊಡ್ತಾರೆ, ಸಾಕಷ್ಟು ಶ್ರಮ ವಹಿಸ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಯಾಕೆ ಈ ಒಂದು ತಾರತಮ್ಯ, ಈ ಅನ್ಯಾಯ ಅಂತ? ಅದನ್ನೇ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದರು, ಯಾಕೆ ಅನ್ಯಾಯ ಅಂತ. ಒಂದು ಅವರು ಹೇಳ್ತಾ ಇರೋದು ಇದು ಸ್ವಾಯತ್ತತೆ ನಿಗಮ ಇರೋದ್ರಿಂದ ಅದರಲ್ಲಿ ನಾವು ಇದನ್ನು ನಿರ್ಧಾರ ತೊಗೊಳ್ಳಿಕ್ಕಾಗಲ್ಲ ಅನ್ನೋದು ಮೂಲವಾಗಿ ಹೇಳ್ತಾ ಇದ್ದಾರೆ. ಅದು ಸಂಬಂಧ ಇಲ್ಲ, ಸರ್ಕಾರನೇ ಮುಖ್ಯ. ಸರ್ಕಾರ ನಿರ್ಣಯ ತಗೊಂಡು ನಿಗಮದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ತೊಂದರೆ ಇದೆ? ಭಾಳ ಅಂದ್ರೆ ಈಗ ಫೈನಾನ್ಷಿಯಲ್ ಬರ್ಡನ್ ಭಾಳ ಆಗುತ್ತೆ ಅಂತಾರೆ. ಇವತ್ತು ನೀವು 2 ಲಕ್ಷ ಬಜೆಟ್ ಇದ್ದದ್ದು 4 ಲಕ್ಷಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲಿಂದ ಅಕೊಮಡೇಟ್ ಮಾಡ್ತೀರಿ? ಇಲ್ಲಿ ನಮಗೆ ಬೇಕಾದಿರೋದು 7ರಿಂದ 10 ಸಾವಿರ ಕೋಟಿ ಸಾರಿಗೆ ಇಲಾಖೆಗೆ ಸರಿಸಮಾನ ವೇತನ ಕೊಟ್ಟಾಗ. ಅಷ್ಟು ಮಾಡಲಿಕ್ಕೆ ನೀವು 2.5 ಲಕ್ಷ ಕೋಟಿ ನೀವು ಸಾಲ ಮಾಡಿ ಬಜೆಟನ್ನು ಮಾಡುವಂಥ ಪ್ರಸಂಗ ಬಂದಾಗ 7ರಿಂದ 10 ಸಾವಿರ ಕೋಟಿ ಇದು ಒಂದು ಇಲಾಖೆಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಕೊಟ್ಟರೆ ಸರಿ ಆಗುತ್ತೆ. ಒಂದು 16-18 ತಾಸು ಕೆಲಸ ಮಾಡ್ತಕ್ಕಂಥ ನೌಕರಸ್ಥ ಏನಿದ್ದಾನೆ, ಅವನ ಕುಟುಂಬವನ್ನು, ಅವನ ಮಕ್ಕಳನ್ನ ಸಲಹೆ ಮಾಡೋದಕ್ಕೆ, ಸಾಕೋದಕ್ಕೆ ಕನಿಷ್ಠ ವೇತನ ಆದರೂ ಇಂಪ್ಲಿಮೆಂಟ್ ಆಗಬೇಕಲ್ಲ. ಅದಕ್ಕೆ ಸರಿಸಮಾನ ವೇತನ ಆದರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದನ್ನು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಸರ್, ಈಗ ರಾಜ್ಯದಾದ್ಯಂತ ಎಷ್ಟು ಜನ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ? ಯಾಕಂದರೆ ಸರಿಸುಮಾರು ವರ್ಷಗಳಿಂದ ಈ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾನೆ ಬಂದಿದ್ದಾವೆ. ಏನಂತೀರಿ ಸರ್? ಈಗ ಸುಮಾರು 4-5 ವರ್ಷದಿಂದ ಸಾಕಷ್ಟು ಅನಾನುಕೂಲತೆಗಳು ಕಾರ್ಮಿಕ ನೌಕರರಿಗೆ ಸಾರಿಗೆ ನೌಕರಿಗೆ ಆಗ್ತಾಯಿದೆ. ಆದರೆ ಇದುವರೆಗೆ ಹಿಂದಿನ ಸರ್ಕಾರದವರು ಯಾವ ನಿರ್ಣಯನೂ ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಅನುಕೂಲತೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಶಕ್ತಿನೇ ಬಂದಿದೆ. ಇವತ್ತು ನಾವು 20ನೇ ತಾರೀಕು 22ನೇ ತಾರೀಕು ಪಗಾರ ತೊಗೊಳ್ಳೋರು ಈಗ 7ನೇ ತಾರೀಕಿಗೆ ಪಗಾರ ತೊಗೊತಾ ಇದ್ವಿ. ಹೀಗಾಗಿ ಸರ್ಕಾರಕ್ಕೆ ಆ ವಿಷಯದಲ್ಲಿ ನಾವು ಅಭಿನಂದನೆ ಹೇಳ್ತೀವಿ. ಬಟ್ ಈ ಪಗಾರ ಸಂಬಳ ಕೊಡೋದ್ರಲ್ಲಿ ತಾರತಮ್ಯ ಆಗ್ತಾಯಿದೆ. ಈಗ ಅಗ್ರಿಮೆಂಟ್ ಮಾಡ್ಕೊತ ಬಂದರು ಇಲ್ಲಿ ಮಠ ಹಿಂದಿನ ಯೂನಿಯನ್ಗಳು, ಅದು ಕಾರ್ಮಿಕರಿಗೆ ಮೋಸ ಹಾಕೊತ ಬಂದಿದೆ. ಈಗ ನಮ್ಮ ಕೂಟ ಮತ್ತು ಸಮಾನ ಮನಸ್ಕರ ವೇದಿಕೆ ಏನು ಬಂದ ಮೇಲೆ ಪ್ರಶ್ನೆ ಮಾಡೋಕತ್ತಿದ್ದ. ಈಗ ಹಿಂದೆ ಇರ್ತಕ್ಕಂಥ ಯೂನಿಯನ್ಗಳಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಆಗಿದೆ ಇನ್ನುಳಿದ ಯೂನಿಯನ್ಗಳಿಗೆ. ಹಾಗಾಗಿ ಸಮಾನ ವೇತನ ಬಂದರೆ ಯಾವ ಪರಿಷ್ಕರಣೆ ಅವಶ್ಯಕತೆ ಬೀಳಲ್ಲ. ಪರಿಷ್ಕರಣೆ ಮಾಡಿದ ಕೂಡಲೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮತ್ತೆ 1 ವರ್ಷ ಹೋಗ್ಬೇಕು. ಅದು ಯಾವ ಮಟ್ಟಕ್ಕೆ ಆಕೈತಿ, ಒಳಗೆ ಯಾವ ರೀತಿ ನಡೀತೈತಿ ಅನ್ನೋದ್ರ ಬಗ್ಗೆ ಕಾರ್ಮಿಕರಿಗೆ ಗೊತ್ತಿದ್ದಿಲ್ಲ. ಸಮಾನ ವೇತನ ಆತಂದ್ರೆ ಇಡೀ ಸಮಾಜ ಎಲ್ಲ ಎಷ್ಟು 1,25,000 ಕಾರ್ಮಿಕರಿಗೂ ಸಮಾನ ವೇತನ ಬಗ್ಗೆ ಮಾಹಿತಿ ಸಿಗ್ತೈತಿ ಅಂಥೇಳಿ ಸಮಾನ ವೇತನ ಮಾಡಬೇಕು, ಪರಿಷ್ಕರಣೆ ಮಾಡಬಾರ್ದು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಈ ಕಾರ್ಮಿಕರಿಗೆ ಆಗ್ತಕ್ಕಂಥ ಸಂಬಳದಲ್ಲಿ ವ್ಯತ್ಯಾಸವನ್ನು ಸರಿಪಡಿಸ್ಬೇಕಂತ ಮನವಿ ಮಾಡ್ಕೊತಾರೆ. ಒಂದು ವೇಳೆ ಈ ಸಮಾನ ವೇತನದ ವ್ಯವಸ್ಥೆ ಮಾಡಲಿಕ್ಕೆ ಮುಂದಾಗಲಿಲ್ಲ, ಸರ್ಕಾರ ಮುಂದಾಗಲಿಲ್ಲ ಅಂದರೆ ಕಾರ್ಮಿಕರ ಒಂದು ನಡೆ ಯಾವ ರೀತಿ ಇರುತ್ತೆ? ರಾಜ್ಯ ಸರ್ಕಾರಿ ಅಂದರೆ ಸಾರಿಗೆ ನೌಕರರ ನಡೆ ಯಾವ ರೀತಿ ಇರುತ್ತೆ ಸರ್? ನಾನು ಹೇಳೋದಿಷ್ಟೇ, ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಅವರು ತಮ್ಮ ಪ್ರಣಾಳಿಕೆ ಒಳಗೆ ಸಮಾನ ವೇತನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಾರ, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮಾಡದೇ ಹೋದರೆ ಈ ಇರ್ತಕ್ಕಂಥ ಸಾರಿಗೆ ಸಂಸ್ಥೆ ಕಾರ್ಮಿಕರು 80% ಕಾರ್ಮಿಕರು ಕೂಟದ ಪರವಾಗಿದ್ದಾರೆ, 80% ಕಾರ್ಮಿಕರು ಕೂಟದ ಪರವಾಗಿದ್ದಾರೆ. ಅದನ್ನು ಸರ್ಕಾರ ಎದುರಿಸೋಂಥ ಶಕ್ತಿ ಇಟ್ಕೋಬೇಕಂದ್ರೆ ಇದು ಮಾಡೋದು ಬಿಡಲಿ. ಒಂದು ವೇಳೆ ಎದುರಿಸ್ತೀವಿ ಅಂದಿದ್ರೆ
ನಾವು ತಯಾರದೇವಿ ಕಾರ್ಮಿಕ ಸಂಘಟನೆಯವರು ನಾವು ಸರ್ಕಾರನ ಎದುರ್ಸೋಕ್ಕೂ ತಯಾರದೇವಿ ಅಂತೇಳಿ ಒಂದು ವೇಳೆ ಮಾಡದೇ ಇದ್ರೆ ಸಮಾನ ವೇತನ ಮಾಡದೇ ಇದ್ರೆ ಸರ್ಕಾರನ ಎದುರ್ಸೋಕೆ ನಾವು ತಯಾರದೇವಿ ಅಂತೇಳಿ ಸಂದರ್ಭ ನೋಡ್ತೀವಿ ನಾವು ಎಲ್ಲ ಸಭೆ ಕರೆದು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾಯಕರು ನಮ್ಮ ನಾಯಕರು ಕೂಡಿ ಚರ್ಚೆ ಮಾಡಿ ತೀರ್ಮಾನ ತೊಗೊತೀವಿ. ಇದಿಷ್ಟು ರಾಜ್ಯ ಸಾರಿಗೆ ನೌಕರರ ಕೂಟದ ಸದಸ್ಯರ ಒಂದು ಮಾತುಗಳು. ಒಂದು ಕಡೆ ಸರ್ಕಾರ ಈ ತಾರತಮ್ಯವನ್ನು ಬದಿಗೊತ್ತಿ ನಮಗೆ ಸಮಾನ ವೇತನದ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲದೆ ಹೋದಲ್ಲಿ ಸರ್ಕಾರದ ವಿರುದ್ಧ ನಾವು ಸಿಡಿದೇಳಬೇಕಾಗುತ್ತೆ, ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದ ಜನರಿಗೆ ಹಗಲಿರುಳು ಸೇವೆಯನ್ನು ಸಲ್ಲಿಸುವ ಮೂಲಕ ಸಾಕಷ್ಟು ಶ್ರಮ ವಹಿಸ್ತಾ ಇರತಕ್ಕಂತಹ ರಾಜ್ಯ ಸಾರಿಗೆ ನೌಕರರಿಗೆ ಸಮಾನ ವೇತನ ಸಂಬಂಧಪಟ್ಟಂತೆ ಈ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಕೂಗು ಈಗ ಕೇಳಿಬರ್ತಾ ಇದೆ. ನನ್ನ ಜೊತೆಗೆ ರಾಜ್ಯ ಸಾರಿಗೆ ನೌಕರರ ಸಂಘದ ಸದಸ್ಯರಿದ್ದಾರೆ. ಅವ್ರನ್ನ ಅಂದರೆ ರಾಜ್ಯ ಸರ್ಕಾರಿ ಸಾರಿಗೆ ಸಂಸ್ಥೆಯ ಒಂದು ಕೂಟದ ಒಂದು ಸದಸ್ಯರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನು ತಾರತಮ್ಯ ಆಗ್ತಾ ಇದೆ ಈ ಸಮಾನ ವೇತನ ಸಂಬಂಧಪಟ್ಟಂಗೆ? ಒಟ್ಟಾರೆ ವೇತನ ತಾರತಮ್ಯ ಇದೆ ನಮ್ಮಲ್ಲಿ. ಪರಿಷ್ಕರಣೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಅನಾನುಕೂಲಗಳಾಗ್ತವೆ. ಪರಿಷ್ಕರಣೆ ಮಾಡಿದಂಥ ಇಂಪ್ಲಿಮೆಂಟೇಷನ್ನು ನಿಗದಿತ ಅವಧಿಯಲ್ಲಿ ಅದರ ಹಿಂಬಾಕಿ ಕೊಡುವಂಥ ವ್ಯವಸ್ಥೆಯಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೆ ನಾವು ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಇರೋದು ಸಮಾನ ವೇತನ, ಸರ್ಕಾರಿ ನೌಕರರಂತ ಪರಿಗಣಿಸಿ ಸಮಾನ ವೇತನವನ್ನು ನಾವು ನಮಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಒಂದು ವೇಳೆ ಅದನ್ನು ಕೊಡದೇ ಹೋದರೆ ಏನಾಗ್ತಾ ಇದೆ, ಇವತ್ತಿನ ಅತ್ಯಂತ ತುಟ್ಟಿ ಬದುಕಿನಲ್ಲಿ ಈ ಒಂದು ಪಗಾರದಲ್ಲಿ ಈ ಒಂದು ಕೊಡ್ತಕ್ಕಂಥ ಹೆವಿ ಲೇಬರ್ಗೆ ಅನಾನುಕೂಲ ಆಗುತ್ತೆ. ಅದಕ್ಕೆ ಸರ್ಕಾರಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಆಗ್ರಹ ಮಾಡ್ತಾ ಇದ್ವಿ, ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿಸಮಾನ ವೇತನ ಕೊಟ್ಟು ಸರಿಪಡಿಸಿ ಅಂತ ನಮ್ಮ ಆಗ್ರಹ ಇದೆ. ಸರಿ, ಒಂದು ಕಡೆ ಸಾರಿಗೆ ನೌಕರರು ಹಗಲಿರುಳು ಜನರಿಗೆ ಸಾರ್ವಜನಿಕ ಸೇವೆಯನ್ನು ಕೊಡ್ತಾರೆ, ಸಾಕಷ್ಟು ಶ್ರಮ ವಹಿಸ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಯಾಕೆ ಈ ಒಂದು ತಾರತಮ್ಯ, ಈ ಅನ್ಯಾಯ ಅಂತ? ಅದನ್ನೇ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದರು. ಯಾಕೆ ಅನ್ಯಾಯ ಅಂತ, ಒಂದು ಅವರು ಹೇಳ್ತಾ ಇರೋದು ಇದು ಸ್ವಾಯತ್ತತೆ ನಿಗಮ ಇರೋದ್ರಿಂದ ಅದರಲ್ಲಿ ನಾವು ಇದನ್ನು ನಿರ್ಧಾರ ತೊಗೊಳ್ಳಿಕ್ಕಾಗಲ್ಲ ಅನ್ನೋದು ಮೂಲವಾಗಿ ಹೇಳ್ತಾ ಇದ್ದಾರೆ. ಅದು ಸಂಬಂಧ ಇಲ್ಲ, ಸರ್ಕಾರನೇ ಮುಖ್ಯ. ಸರ್ಕಾರ ನಿರ್ಣಯ ತಗೊಂಡು ನಿಗಮದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ತೊಂದರೆ ಇದೆ? ಭಾಳ ಅಂದ್ರೆ ಈಗ ಫೈನಾನ್ಷಿಯಲ್ ಬರ್ಡನ್ ಭಾಳ ಆಗುತ್ತೆ ಅಂತಾರೆ. ಇವತ್ತು ನೀವು 2 ಲಕ್ಷ ಬಜೆಟ್ ಇದ್ದದ್ದು 4 ಲಕ್ಷಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲಿಂದ ಅಕೊಮಡೇಟ್ ಮಾಡ್ತೀರಿ? ಇಲ್ಲಿ ನಮಗೆ ಬೇಕಾದಿರೋದು 7 ರಿಂದ 10 ಸಾವಿರ ಕೋಟಿ ಸಾರಿಗೆ ಇಲಾಖೆಗೆ ಸರಿಸಮಾನ ವೇತನ ಕೊಟ್ಟಾಗ. ಅಷ್ಟು ಮಾಡಲಿಕ್ಕೆ ನೀವು 2.5 ಲಕ್ಷ ಕೋಟಿ ನೀವು ಸಾಲ ಮಾಡಿ ಬಜೆಟನ್ನು ಮಾಡುವಂಥ ಪ್ರಸಂಗ ಬಂದಾಗ 7 ರಿಂದ 10 ಸಾವಿರ ಕೋಟಿ ಇದು ಒಂದು ಇಲಾಖೆಗೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಕೊಟ್ಟರೆ ಸರಿ ಆಗುತ್ತೆ. ಒಂದು 16-18 ತಾಸು ಕೆಲಸ ಮಾಡ್ತಕ್ಕಂಥ ನೌಕರಸ್ಥ ಏನಿದ್ದಾನೆ, ಅವನ ಕುಟುಂಬವನ್ನು, ಅವನ ಮಕ್ಕಳನ್ನ ಸಲಹೆ ಮಾಡೋದಕ್ಕೆ, ಸಾಕೋದಕ್ಕೆ ಕನಿಷ್ಠ ವೇತನ ಆದರೂ ಇಂಪ್ಲಿಮೆಂಟ್ ಆಗಬೇಕಲ್ಲ. ಅದಕ್ಕೆ ಸರಿಸಮಾನ ವೇತನ ಆದರೆ ಮಾತ್ರ ಇದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದನ್ನು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಸರ್, ಈಗ ರಾಜ್ಯದಾದ್ಯಂತ ಎಷ್ಟು ಜನ ಕಾರ್ಮಿಕರಿಗೆ ಈ ಅನ್ಯಾಯ ಆಗ್ತಾ ಇದೆ? ಯಾಕಂದರೆ ಸರಿಸುಮಾರು ವರ್ಷಗಳಿಂದ ಈ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾನೆ ಬಂದಿದ್ದಾವೆ. ಏನಂತೀರಿ ಸರ್? ಈಗ ಸುಮಾರು 4-5 ವರ್ಷದಿಂದ ಸಾಕಷ್ಟು ಅನಾನುಕೂಲತೆಗಳು ಕಾರ್ಮಿಕ ನೌಕರರಿಗೆ ಸಾರಿಗೆ ನೌಕರಿಗೆ ಆಗ್ತಾಯಿದೆ. ಆದರೆ ಇದುವರೆಗೆ ಹಿಂದಿನ ಸರ್ಕಾರದವರು ಯಾವ ನಿರ್ಣಯನೂ ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಲ್ಲ. ಇವಾಗ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಅನುಕೂಲತೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಶಕ್ತಿನೇ ಬಂದಿದೆ. ಇವತ್ತು ನಾವು 20ನೇ ತಾರೀಕು 22ನೇ ತಾರೀಕು ಪಗಾರ ತೊಗೊಳ್ಳೋರು ಈಗ 7ನೇ ತಾರೀಕಿಗೆ ಪಗಾರ ತೊಗೊತಾ ಇದ್ದೀವಿ. ಹೀಗಾಗಿ ಸರ್ಕಾರಕ್ಕೆ ಆ ವಿಷಯದಲ್ಲಿ ನಾವು ಅಭಿನಂದನೆ ಹೇಳ್ತೀವಿ. ಬಟ್ ಈ ಪಗಾರ ಸಂಬಳ ಕೊಡೋದ್ರಲ್ಲಿ ತಾರತಮ್ಯ ಆಗ್ತಾಯಿದೆ. ಈಗ ಅಗ್ರಿಮೆಂಟ್ ಮಾಡ್ಕೊತ ಬಂದರು ಇಲ್ಲಿ ಮಠ ಹಿಂದಿನ ಯೂನಿಯನ್ಗಳು, ಅದು ಕಾರ್ಮಿಕರಿಗೆ ಮೋಸ ಹಾಕೊತ ಬಂದಿದೆ. ಈಗ ನಮ್ಮ ಕೂಟ ಮತ್ತು ಸಮಾನ ಮನಸ್ಕರ ವೇದಿಕೆ ಏನು ಬಂದ ಮೇಲೆ ಪ್ರಶ್ನೆ ಮಾಡಕತ್ತಿದ್ದ. ಈಗ ಹಿಂದೆ ಇರ್ತಕ್ಕಂಥ ಯೂನಿಯನ್ಗಳಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಆಗಿದೆ ಇನ್ನುಳಿದ ಯೂನಿಯನ್ಗಳಿಗೆ. ಹಾಗಾಗಿ ಸಮಾನ ವೇತನ ಬಂದರೆ ಯಾವ ಪರಿಷ್ಕರಣೆ ಅವಶ್ಯಕತೆ ಬೀಳಲ್ಲ. ಪರಿಷ್ಕರಣೆ ಮಾಡಿದ ಕೂಡಲೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮತ್ತೆ 1 ವರ್ಷ ಹೋಗ್ಬೇಕು. ಅದು ಯಾವ ಮಟ್ಟಕ್ಕೆ ಆಕೈತಿ, ಒಳಗೆ ಯಾವ ರೀತಿ ನಡೀತೈತಿ ಅನ್ನೋದ್ರ ಬಗ್ಗೆ ಕಾರ್ಮಿಕರಿಗೆ ಗೊತ್ತಿದ್ದಿಲ್ಲ. ಸಮಾನ ವೇತನ ಆತಂದ್ರೆ ಇಡೀ ಸಮಾಜ ಎಲ್ಲ ಎಷ್ಟು 1,25,000 ಕಾರ್ಮಿಕರಿಗೂ ಸಮಾನ ವೇತನ ಬಗ್ಗೆ ಮಾಹಿತಿ ಸಿಗ್ತೈತಿ ಅಂಥೇಳಿ ಸಮಾನ ವೇತನ ಮಾಡಬೇಕು, ಪರಿಷ್ಕರಣೆ ಮಾಡಬಾರ್ದು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಈ ಕಾರ್ಮಿಕರಿಗೆ ಆಗ್ತಕ್ಕಂಥ ಸಂಬಳದಲ್ಲಿ ವ್ಯತ್ಯಾಸವನ್ನು ಸರಿಪಡಿಸ್ಬೇಕಂತ ಮನವಿ ಮಾಡ್ಕೊತಾರೆ. ಒಂದು ವೇಳೆ ಈ ಸಮಾನ ವೇತನದ ವ್ಯವಸ್ಥೆ ಮಾಡಲಿಕ್ಕೆ ಮುಂದಾಗಲಿಲ್ಲ, ಸರ್ಕಾರ ಮುಂದಾಗಲಿಲ್ಲ ಅಂದರೆ
ಕಾರ್ಮಿಕರ ಒಂದು ನಡೆ ಯಾವ ರೀತಿ ಇರುತ್ತೆ, ರಾಜ್ಯ ಸರ್ಕಾರಿ ಅಂದರೆ ಸಾರಿಗೆ ನೌಕರರ ನಡೆ ಯಾವ ರೀತಿ ಇರುತ್ತೆ ಸರ್? ಸರ್, ನಾನು ಹೇಳೋದಿಷ್ಟೇ, ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಅವರು ತಮ್ಮ ಪ್ರಣಾಳಿಕೆ ಒಳಗೆ ಸಮಾನ ವೇತನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಾರ, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮಾಡದೇ ಹೋದರೆ ಈ ಇರ್ತಕ್ಕಂಥ ಸಾರಿಗೆ ಸಂಸ್ಥೆ ಕಾರ್ಮಿಕರು 80% ಕಾರ್ಮಿಕರು ಕೂಟದ ಪರವಾಗಿದ್ದಾರೆ, 80% ಕಾರ್ಮಿಕರು ಕೂಟದ ಪರವಾಗಿದ್ದಾರೆ. ಅದನ್ನು ಸರ್ಕಾರ ಎದುರಿಸೋಂಥ ಶಕ್ತಿ ಇಟ್ಕೋಬೇಕಂದ್ರೆ ಇದು ಮಾಡೋದು ಬಿಡಲಿ. ಒಂದು ವೇಳೆ ಎದುರಿಸ್ತೀವಿ ಅಂದಿದ್ರೆ ನಾವು ತಯಾರದೇವಿ, ಕಾರ್ಮಿಕ ಸಂಘಟನೆಯವರು ನಾವು ಸರ್ಕಾರನ ಎದುರ್ಸೋಕ್ಕೂ ತಯಾರದೇವಿ ಅಂತೇಳಿ, ಒಂದು ವೇಳೆ ಮಾಡದೇ ಇದ್ರೆ, ಸಮಾನ ವೇತನ ಮಾಡದೇ ಇದ್ರೆ ಸರ್ಕಾರನ ಎದುರ್ಸೋಕೆ ನಾವು ತಯಾರದೇವಿ ಅಂತೇಳಿ ಸಂದರ್ಭ ನೋಡ್ತೀವಿ. ನಾವು ಎಲ್ಲ ಸಭೆ ಕರೆದು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾಯಕರು, ನಮ್ಮ ನಾಯಕರು ಕೂಡಿ ಚರ್ಚೆ ಮಾಡಿ ತೀರ್ಮಾನ ತೊಗೊತೀವಿ. ಇದಿಷ್ಟು ರಾಜ್ಯ ಸಾರಿಗೆ ನೌಕರರ ಕೂಟದ ಸದಸ್ಯರ ಒಂದು ಮಾತುಗಳು. ಒಂದು ಕಡೆ ಸರ್ಕಾರ ಈ ತಾರತಮ್ಯವನ್ನು ಬದಿಗೊತ್ತಿ ನಮಗೆ ಸಮಾನ ವೇತನದ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲದೆ ಹೋದಲ್ಲಿ ಸರ್ಕಾರದ ವಿರುದ್ಧ ನಾವು ಸಿಡಿದೇಳಬೇಕಾಗುತ್ತೆ, ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.